ನಾವು ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಟೌನ್ಶಿಪ್ ಬೇಡ ಅಂತ ನಮ್ಮದು ವಿರೋಧ ಇಲ್ಲ. ಟೌನ್ಶಿಪ್ ಬೇಡ ಅಂತ ನಾವು ಹೇಳ್ತಿಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ರೈತರು ಒಪ್ಪಿಗೆ ಸೂಚಿಸಿದರೆ ಮಾತ್ರ ಟೌನ್ಶಿಪ್ ಅನ್ನು ಮಾಡಿ. ರೈತರನ್ನ ಹೆದರಿಸಿ ಬೆದರಿಸಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಟೌನ್ಶಿಪ್ ಮಾಡೋಕೆ ನಮ್ಮ ವಿರೋಧ ಇದೆ. 90% ರೈತರು ಒಪ್ಪಿಗೆ ಕೊಟ್ಟರೆ ಟೌನ್ಶಿಪ್ ಮಾಡಿ. ನಮಗಿರೋ ಮಾಹಿತಿ ಪ್ರಕಾರ 25-30% ರೈತರು ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಕೊಟ್ಟಿಲ್ಲ ಅಂದಾಗ ಅವ್ರನ್ನ ಹೆದರಿಸಿ ಬೆದರಿಸಿ ಮಾಡೋದು ರೈತ ವಿರೋಧಿ ನೀತಿ ಆಗುತ್ತೆ. ಆ ರೈತನ ವಿರೋಧಿ ನೀತಿಗೆ ನಮ್ಮ ವಿರೋಧ ಇದೆ. ಅದಕ್ಕಾಗಿ ನಮ್ಮ ಬೆಂಬಲವನ್ನು ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೇವೆ. ಇವತ್ತು ನಮ್ಮ ನಿಯೋಗ ಅಲ್ಲಿ ಭೇಟಿ ಕೊಡ್ತಾ ಇದೆ. 22ನೇ ತಾರೀಕು ಅವರೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟಕ್ಕೂ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಯಾವಾಗಲೂ ದಂಡನ ಏಕ್ದಮ್ ತಗೊಳ್ಳಲ್ಲ. ಸಮಾಧಾನ ಭೇದದ ನಂತರ ದಂಡ. ಈಗ ನಾವು ಏಕ್ದಮ್ಮು ನಾವೇ ಹೋರಾಟಕ್ಕೆ ಇಳಿದ್ರೆ ರಾಜಕೀಯ ಪ್ರೇರಿತ ಅಂತೇಳಿ ಹೇಳಿ ಅವರು ಆಪಾದನೆ ಮಾಡುವ ಅಪಾಯ ಇದೆ ಅಂತ ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ರೈತರನ್ನ ಇವರು ಅಧಿಕಾರದ ದುರ್ಬಳಕೆ ಮಾಡ್ಕೊಂಡು ದಮನಿಸುವ ಪ್ರಯತ್ನ ಮಾಡಿದ್ರೆ ನೇರವಾಗಿ ರೈತರ ಜೊತೆಗೆ ನಾವು ನಿಂತ್ಕೊಳ್ತೇವೆ. ನೋಟಿಫಿಕೇಶನ್ ಆಗಿದೆ ಅಲ್ಲ, ನೋಟಿಫಿಕೇಶನ್ ಮಾಡಿದ್ದಾರೆ, ಒಪ್ಪಿಗೆ ಕೊಟ್ಟಿಲ್ಲ ಅವ್ರು. ಇನ್ನೂ ಚಳವಳಿ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತೊಂದು ಡೆಲಿಗೇಷನ್ ಹೋಗಿದೆ ಅಲ್ಲಿಗೆ. 22ನೇ ತಾರೀಕು ಹೋರಾಟಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ನಾವು ಧ್ವನಿ ಎತ್ತೇವೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂದು ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ ಇದು ಆಗಿದ್ದು ನೋಟಿಫಿಕೇಶನ್ ಆಗಿತ್ತು ಅಂತ. ನೋಡಿ, ನಾವು ಬಹಳ ಸ್ಪಷ್ಟ ಇದ್ದೀವಿ. ನೋಟಿಫಿಕೇಶನ್ನು ರೈತರನ್ನು ವಿರೋಧ ಮಾಡಿಕೊಂಡು ವಶಕ್ಕೆ ತಗೊಳ್ಳಿ ಅನ್ನೋ ಕಾರಣಕ್ಕೆ ಮಾಡಿರೋದಲ್ಲ. ನೋಟಿಫಿಕೇಶನ್ ಮಾಡಿದ್ರೆ ರೈತರು ಒಪ್ಪಿಗೆ ಸೂಚಿಸಿದ್ರೆ ಎಕ್ಸಿಕ್ಯೂಟ್ ಮಾಡಿ. ರೈತರನ್ನು ಒಪ್ಪಿಸಿ ಅನುಷ್ಠಾನಗೊಳಿಸಿ. ರೈತರ ವಿರೋಧದ ಮೇಲೆ, ಅವ್ರ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡಿ ಅಂತ ಯಾರೂ ಹೇಳಿಲ್ಲ. ಅವ್ರ ಬದುಕಿನ ಸಮಾಧಿ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ.